ನನ್ನ ಹೆಂಡತಿ ಎಷ್ಟು ಮುದ್ದಾಗಿ ಮಲಗಿದಾಳೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇದುವರೆಗೂ ಅವಳು ನನ್ನ ಜೊತೆ ಮಾತಾಡೇ ಇಲ್ಲ. ಏನಪ್ಪ, ಹಾಂ, ಎಲ್ಲರೂ ಇರ್ತಾರೆ, ಎಲ್ಲರ ಮುಂದೆ ಹೇಗೆ ಮಾತಾಡೋದು ಅಂತ ನಾಚಿಕೆ ಅನಿಸುತ್ತೆ. ಅರ್ಥ ಆಗುತ್ತೆ. ಹೆಣ್ಮಕ್ಳಿಗೆ ನಾಚಿಕೆ ಅಲ್ವಾ? ಅದಕ್ಕೆ ಇವಾಗ ನಾನು ಒಬ್ಬನೇ ಬಂದಿದ್ದೀನಲ್ಲ, ಇವಾಗಾದರೂ ನನ್ನ ಜೊತೆ ಮನ್ಸು ಬಿಚ್ಚಿ ಮಾತಾಡಲಿ. ಇದೊಳ್ಸಣ. ರಮ್ಯಾ, ರಮ್ಯಾ ಡಾರ್ಲಿಂಗ್. ಚಿನ್ನ, ಎದ್ದೋಳೆ. ಗಂಟೆ 10 ಆಯ್ತು ಕಣೆ. ಮನೆಯವರೆಲ್ಲ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಅಮ್ಮಂಗಂತೂ ನಿನ್ನ ಮೇಲೆ ಎಷ್ಟು ಪ್ರೀತಿ ಗೊತ್ತಾ? ನನ್ನ ಸೊಸೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ನಿನ್ನ ಪರವಾಗೇ ಮಾತಾಡ್ತಾರೆ ಕಣೆ. ತುಂಬ ಅದೃಷ್ಟ ಮಾಡಿದ್ಯಾ ನೀನು. ಈಗಿನ ಕಾಲದಲ್ಲಿ ಅತ್ತೆದಿರು ಸೊಸೆದಿರ್ನ ಇಷ್ಟು ಚೆನ್ನಾಗಿ ಎಲ್ಲಿ ನೋಡ್ಕೋತಾರೆ ಹೇಳೋ? ಆ ನಂಬಿಕೆನ ಉಳಿಸ್ಕೋಬೇಕು, ಆ ಪ್ರೀತಿನ ಉಳಿಸ್ಕೋಬೇಕು ಅಂದರೆ ನೀನು ಹಿಂಗೆ ಮಲ್ಕೋಬಾರ್ದು ಕಣೆ. ಚಿನ್ನ, ಎದ್ದೋಳೆ. ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಇವ್ರ ಮನೆ ಚಾಕ್ರಿ ಮಾಡಿದ್ರೆ ನಾನು ಒಳ್ಳೆ ಹೆಸರು ತಗೋಬಿಡ್ತೀನ. ಅವಾಗ ಮಾತ್ರ ಅನ್ಸುತ್ತೆ ಇವ್ರ ಮನೆಯವ್ರಿಗೆ ನನ್ನ ಮೇಲೆ ಪ್ರೀತಿ ಬರೋದು. ಎಲ್ಲರ ಬುದ್ಧಿ ಇದೇನೆ. ಈ ಥರ ನಾಟಕ ಮಾಡ್ಕೊಂಡು ಬದುಕೋದಕ್ಕೆ ನನ್ನ ಕೈಲಾಗೋದಿಲ್ಲ. ರಮ್ಯಾ, ಏಳೆ, ನನಗೆ ಗೊತ್ತು ನೀನು ಎದ್ದಿದ್ಯಾ ಅಂತ. ನೋಡು, ನನ್ನ ಜೊತೆ ಯಾರೂ ಇಲ್ಲ, ನಾನೊಬ್ಬನೇ ಬಂದಿದ್ದೀನಿ. ನೀನಿವಾಗ ಯಾವುದೇ ಸಂಕೋಚ ಇಲ್ದೇನೆ, ಏನು ನಾಚಿಕೆ ಪಡ್ಕೊಳ್ದೇನೆ ಮಾತಾಡ್ಬೋದು. ನೋಡಿಲಿ, ಈ ಕಡೆ ತಿರ್ಗೆ. ನಾಚಿಕೆ ಹೋಗಲ್ಲ ಈ ಡುಮ್ಮ. ರಮ್ಯಾ, ನೀನಿವಾಗ ಹೇಳಲಿಲ್ಲ ಅಂದರೆ ನಾನೇ ಬಂದು ಹೇಳಿಸ್ತೀನಿ ಅಷ್ಟೇ. ಆಯ್ತು ಬಿಡು, ಮಾಡ್ತೀನಿ. ಸಿಕ್ಕಿದ ಚಾನ್ಸ್ನ ಬೇಡ ಅಂತಾರಾ? ಬಂದೇ ಬಿಡ್ತೀನಿ ಇವಾಗ. ನೀನು ಹೆಂಗೆ ಎದೊಳಿಸ್ಬೇಕು ಅಂತ ನನಗೆ ಗೊತ್ತು. ಏನು, ಇವನ್ ನನ್ನ ಎದೊಳ್ಸದ? ಅಯ್ಯೋ, ಈ ಡುಮ್ಮನ. ಚಿಚೆ, ಸಿಕ್ಕಿದೆ ಚಾನ್ಸ್ ಅಂತ ಬಂದ್ಬಿಡೋಣ ಅಂತ ಸ್ಕೆಚ್ ಹಾಕೊಂಡಿದ್ದಾನೆ. ಇಲ್ಲ, ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನೀವಾ? ನಾನು ಮಲ್ಕೋಬಿಟ್ಟಿದ್ದೆ. ನೀವು ಕರಿತಾ ಇದ್ದಿದ್ದು ನನಗೆ ಕನ್ಸೇನೋ ಅಂತ ಅನ್ನಿಸ್ತಾ ಇತ್ತು. ಓ ಹೌದಾ? ನಾನೆಲ್ಲೋ ನೀನು ಎದ್ದಿದ್ಯಾ, ಸುಮ್ಮನೆ ನನ್ನ ಹತ್ರ ಮಾತಾಡೋಕ್ಕೆ ಸಂಕೋಚ ಪಡ್ಕೊಂಡು ಆ ಕಡೆ ತಿರ್ಕೊಂಡಿದ್ಯಾ ಅಂತ ಅಂದ್ಕೊಂಡೆ. ಬೇಜಾರು ಮಾಡ್ಕೋಬೇಡ. ಅಯ್ಯಯ್ಯೋ, ಇಲ್ಲಪ್ಪ, ನಮ್ಮನೇಲೂ ಅಷ್ಟೇ. ನಾನು ಯಾವಾಗಲೂ 11 ಗಂಟೆಗೆ ಎದ್ದೇಳ್ತಾ ಇದ್ದಿದ್ದು. ಅದಕ್ಕೆ ನನಗೆ ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಓ ಸರಿ ರಮ್ಯಾ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಬಿಡು. ಆದರೆ ಇದು ನಿಮ್ಮ ಅಮ್ಮನ ಮನೆ ಅಲ್ಲ, ಇದು ನಮ್ಮನೆ. ಅಂದರೆ ಇವಾಗ ನಿನ್ನ ಮನೆ, ನಿನ್ನ ಗಂಡನ ಮನೆ, ಅತ್ತೆ ಮಾವನ ಮನೆ. ಅತ್ತೆ ಮಾವ ಇರೋ ಮನೇಲಿ ಇಷ್ಟೊತ್ತವರೆಗೂ ಮಲ್ಕೊಳ್ಳೋದು ಸರಿ ಇರಲ್ಲ. ಬೇಜಾರು ಮಾಡ್ಕೊಬೇಡ. ನಮ್ಮ ಅಮ್ಮಂಗೇನು ಬೇಜಾರಿಲ್ಲ. ಆದ್ರೂ ಯಾವತ್ತಾದರೂ ಏನಾದರೂ ಒಂದು ಮಾತು ಬರಬಾರ್ದು ಅಂತ. ನೀನು ನನ್ನ ಹೆಂಡತಿ ಅಲ್ವಾ? ಯಾವತ್ತಿದ್ರೂ ನಾನು ನಿನಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ನೀನು ಪರವಾಗಿ ಮಾತಾಡ್ತೀನಿ. ನೀನು ತಪ್ಪಿರಲಿ ಇಲ್ಲದೇ ಇರಲಿ, ತಿದ್ದೋ ಜವಾಬ್ದಾರಿ ನಂದು. ನಾಳೆಯಿಂದ ಒಂದು ಕೆಲಸ ಮಾಡೋ ರಮ್ಯಾ. ಬೆಳಿಗ್ಗೆನೇ ಬೇಗ ಎದ್ಬಿಟ್ಟು ಮನೆ ಮುಂದೆ ಕಸ ಗುಡಿಸಿ, ನೀರು ಹಾಕಿ, ರಂಗೋಲಿ ಹಾಕಿ, ನೀನು ಸ್ನಾನ ಮಾಡಿಕೊಂಡು ಅಡುಗೆ ಮನೆ ಕೆಲಸ ಎಲ್ಲ ಮಾಡಿ ಕಾಫಿ ತೊಗೊಬಂದು ನಮ್ಮ ಅಪ್ಪ ಅಮ್ಮಂಗೆ ಕೊಟ್ಟರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಆಹಾ, ಎಂಥ ಸೊಸೆ, ಬಂಗಾರದಂಥ ಸೊಸೆ ನನಗೆ ಅಂತ ಅನ್ಕೋತಾರೆ. ಹಾಗೆ ಮಾಡ್ತೀಯಾ? ಈ ಕಿಲಾಡಿ ರಂಗಂಗೆ ಅದೇನು ಆಸೆನೋ. ಇರೋಬರ ಎಲ್ಲ ಕೆಲಸ ಮಾಡೋದಕ್ಕೆ ನಾನೇನು ಇವ್ರ ಮನೆಗೆ ಕೆಲಸ್ತಾಳ? ನಮ್ಮನೇಲೆ ನಾನೊಂದು ಕೆಲಸ ಮಾಡ್ದೋಳಲ್ಲ. ಅಂಥದ್ರಲ್ಲಿ ಎಷ್ಟು ದೊಡ್ಡ ಲೀಸ್ಟ್ನ ಹೆಂಗೆ ಮುಗ್ಧತನದಿಂದ ಹೇಳ್ತಾನೋ. ಕಿಲಾಡ ರಂಗ, ನಿನಗೈತೆ ಕಣೋ, ನಿನಗೈತೆ. ನಿಮ್ಮನೆ ಅಂತ ದರ್ಪ ತೋರಿಸ್ತಿದ್ಯಾ? ಹೆಣ್ಣು ಮಕ್ಕಳು ಅಂದರೆ ಹೆಂಡ್ತಿದ್ದೀರಂದ್ರೆ ಅಷ್ಟು ಕೇವಲನಾ ನಿನಗೆ? ಅಮ್ಮಮ್ಮಮ್ಮಮ್ಮ, ಬೆಳಗ್ಗೆ ಎದ್ದು ಕತ್ತೆ ಥರ ಕೆಲಸ ಮಾಡಿದ್ರೆ ಇವ್ರ ಮನೆಯವ್ರಿಗೆಲ್ಲರಿಗೂ ಖುಷಿ ಆಗುತ್ತಂತೆ. ಇಲ್ಲ ಅಂದರೆ ಪಾಪ ಖಾರ ಆದಂಗಾಗುತ್ತೇನೋ. ಅಯ್ಯೋ ಚಿನ್ನ, ಕೇಳಿಸ್ತೇನೆ ಹೇಳಿದ್ದು, ಹ್ಞೂ ಅನ್ನೋ. ನನಗೆ ಗೊತ್ತು ನೀನು ಹ್ಞೂ ಅಂತ ಇದೆಯಾ ಅಂತ. ನನಗೆ ಕೇಳಿಸ್ತಿಲ್ಲ ಅಷ್ಟೆ. ನಾಚ್ಕೊಂಡು ಮೆಲ್ಲಕ್ಕೆ ಹ್ಞೂ ಅಂತಿದ್ಯಲ್ವಾ? ಹಾಂ, ನನಗೆ ತುಂಬ ನಾಚಿಕೆ. ಇವಾಗಲೂ ಅಷ್ಟೇ, ನನಗೆ ತುಂಬಾ ನಾಚಿಕೆ ಆಗ್ತಿದೆ. ನೀವು ನನ್ನ ರೂಮಿಗೆ ಬಂದಿದ್ದೀರಲ್ಲ, ಅದಕ್ಕೆ ತುಂಬಾ ನಾಚಿಕೆ ಆಗ್ತಿದೆ. ಆದಷ್ಟು ನೀವು ನನ್ನಿಂದ ದೂರ ಇರಿ, ಇಲ್ಲಾಂದರೆ ನಾನು ನಾಚಿಕೆಲಿ ಕರಗಿ ನೀರಾಗ್ಬಿಡ್ತೀನಿ. ಅಯ್ಯಯ್ಯೋ, ನನ್ನ ಹೆಂಡತಿಗೆ ನಾಚಿಕೆ ಆಗುತ್ತೆ. ಅಯ್ಯಯ್ಯೋ, ನನ್ನ ಹೆಂಡತಿಗೆ ನಾಚಿಕೆ ಆಗುತ್ತೆ. ಅಯ್ಯೋ ನಾಚಿಕೆ ಆಗುತ್ತೆ. ಅಯ್ಯೋ ನಾಚಿಕೆ ಆಗುತ್ತೆ. ರಂಗಣ್ಣ, ತಮ್ಮಿನ ಹೇಳಿಸ್ತೇನೋ? ತಿಂಡಿ ಮಾಡಿದ್ದೀನಿ, ಕರ್ಕೊಂಬಾ. ರಮ್ಯಾ, ಅಮ್ಮ ಕೂಗ್ತಾ ಇದ್ದಾರೆ, ತಿಂಡಿ ರೆಡಿ ಇದೆ, ಬಾ ಬೇಗ ಸ್ವಲ್ಪ ರೆಡಿ ಆಗ್ಬಿಟ್ಟು ಬಂದ್ಬಿಡು. ಹಿಂಗೆ ಬರಬೇಡ, ನಿನಗೆಲ್ಲ ಗೊತ್ತು. ಅಂದರೂ ವಯಸ್ಸಾಗಿರೋರು ಇರ್ತಾರಲ್ಲ ಮನೇಲಿ, ಅದಕ್ಕೆ ಹೇಳಿದೆ ಅಷ್ಟೆ. ಮತ್ತೆ ಈ ನೀನು ಹಾಕ್ಕೊಂಡಿದ್ಯಲ್ಲ ಚೂಡಿದಾರಕ್ಕಿಂತ ಸೀರೆಲೇ ಒಳಗೆ ಗೊಂಬೆ ಕಣ್ಣಂಗೆ ಕಾಣ್ತೀಯ ಕಣೆ. ಅದಕ್ಕೆ ಸೀರೆನೇ ಉಟ್ಕೊಂಬಂದ್ಬಿಡೆ. ಸರಿನಾ? ನಾನು ಹೋಗ್ತೀನಿ. ತುಂಬ ಹೊತ್ತು ಇಲ್ಲೇ ಇದ್ದರೆ ಅಮ್ಮ ಏನಾದರೂ ಅನ್ಕೋತಾಳೆ.
ಒಂದು 2 ದಿನ, ಆಮೇಲೆ ನಾನು ನೀನು ಒಟ್ಟಿಗೆ ಒಂದೇ ರೂಮಲ್ಲಿ ಇರ್ಬೋದು. ಹಾಂ, ಸರಿನಾ? ಬೇಗ ಬಂದ್ಬಿಡು. ಹಬ್ಬಬ್ಬಬ್ಬ, ಸುಕುಮಾರ ಇವನು, ಜೋಕುಮಾರ. ಚೂಡಿದಾರ ಹಾಕೊಂಡ್ರೆ ಇವ್ರ ಮನೆಯವ್ರಿಗಾಗಲ್ವೋ? ಸೀರೆನೇ ಹುಡ್ಕೊಂಡು ಗೌರಮ್ಮ ಆಗ್ಬೇಕಾ ನಾನು? ಹಾಕೋತೀನಿ. ಎಂಥ ಡ್ರೆಸ್ ಹಾಕೋತೀನಿ ಅಂದ್ರೆ ಇವಾಗ ಎಲ್ಲರೂ ನೋಡಿ ಶಾಕ್ ಆಗ್ಬಿಡ್ಬೇಕು. ಆಹಾ, ನನ್ನ ಸೊಸೆ ಎಷ್ಟು ಮುದ್ದಾಗಿದ್ದಾಳೆ ಅಂತ. ಇನ್ನ ನಮ್ಮತ್ತೆನೋ ಮುದ್ಕಿನೋ ಮುದ್ದಾಗಿ ಪೆದ್ದಾಗಿ ಮಾತಾಡುತ್ತೆ. ಚೆನ್ನಾಗಿ ಚೆಲ್ಲಣ್ಣೆ ತಿನ್ನಿಸ್ಬೋದು. ಸೊಸೆ ಅಂದ್ರೆ ಅಷ್ಟೊಂದು ಪ್ರೀತಿ ಮಾಡೋಡವ್ವಾ, ನನಗೇನು ಗೊತ್ತಿಲ್ವಾ? ಇನ್ನ ಆ ನಂದಿನಿಗೆ ಮಾಡ್ತೀನಿ ಸರಿಯಾಗಿ. ನಾನು ಪ್ರೀತಿ ಮಾಡಿದ ಹುಡುಗನ ನನ್ನಿಂದ ಕಿತ್ಕೊಂಡು ಎಷ್ಟು ದಿನದಿಂದ ಹೊಂಚಾಕೊಂಡು ಕಾಯ್ಕೊಂಡಿದ್ಲೋ ಏನೋ. ಬಿಡಲ್ಲ ಕಣೆ ನಂದಿನಿ, ಬಿಡಲ್ಲ ನಿನಗೆ. ನನಗೆಷ್ಟು ನೋವು ಮಾಡಿದ್ಯಾ ನೀನು. ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ನನ್ನ ಕ್ರಿಶ್ ಇವಾಗ ನನ್ನ ಫ್ರೆಂಡ್ ಗಂಡ, ಅವರಿಬ್ಬರನ್ನ ಪಕ್ಕದಲ್ಲಿ ನೋಡ್ತಿದ್ರೇನೆ ನನಗೆ ತುಂಬ ಹೊಟ್ಟೆ ಹುರಿದೋಗುತ್ತೆ. ಆದರೆ ನನ್ನನ್ನು ಕಟ್ಕೊಂಡಿರೋನು ಗುಂಡು ಕಲ್ಲು, ಡುಮ್ಮ. ಛೀ, ಏನು ಹಣೆ ಬರ ನಂದು. ತವ್ರ ಮನೇಲಿ 1-2 ದಿನ ಆರಾಮಾಗಿ ತಿನ್ಕೊಂಡು ಹೊಂದ್ಕೊಂಡು ಹೋಗೋಣ ಅಂತ ಬಂದರೆ ಈ ಅಮ್ಮ ಬೇರೆ ನನ್ನ ಕಡೆಗೆ ಏನೂ ಸಪೋರ್ಟ್ ಮಾಡಲ್ಲ. ಎಲ್ಲ ಕೆಲಸ ನನಗೆ ಹೇಳ್ತಾಳೆ. ನಾನೇ ಈ ಮನೆ ಕೆಲಸದವಳ. ಅದು ಅಲ್ಲದೆ ಆ ಕ್ರಿಶ್ ಮುಂದೆ, ನನ್ನ ಗಂಡನ ಮುಂದೆನ ಹೇಳೋದು. ನನ್ನ ಮರ್ಯಾದೆ ಎಷ್ಟು ಹೋಗ್ಬೇಡ. ನಾನು ಬೇರೆ ನನ್ನ ಕ್ರಿಶ್ ಹತ್ರ ನಾನು ಏನೂ ಕೆಲಸ ಮಾಡಿಸಲ್ಲ, ನಮ್ಮಮ್ಮ ನಮ್ಮ ಮನೇಲಿ ರಾಣಿ ಥರ ನೋಡ್ಕೊಂಡಿದ್ದಾರೆ ಅಂತ ಏನೇನೋ ಬಿಲ್ಡಪ್ ಕೊಟ್ಟಿದ್ದೆ. ಆದರೆ ಈಗ ಎಲ್ಲ ಟುಸ್ಪಟಾಕಿ ಅಂತ ಗೊತ್ತಾಗೋಯ್ತೇನೋ. ಅವನಿಗೆ ನಾನು ಎಷ್ಟು ರೇಗಿಸ್ಬೋದು. ಓಹೋ ನಂದಿನಿ, ಇದಾ ನಿಂದು? ಇಷ್ಟು ಬಿಲ್ಡಪ್ ತಗೋತಿದ್ದ ನನ್ನ ಹತ್ರ? ನಂದಿನಿ, ಏನ್ ನಂದಿನಿ ಹೀಗೆ ನಿಂತ್ಕೊಂಡ್ಬಿಟ್ರೆ ಆಯ್ತಾ? ಅತ್ತೆಯವರು ಕಸ ಗುಡ್ಸೋದಕ್ಕೆ ಹೇಳಿದಾರಲ್ವಾ ನಿನಗೆ? ಇನ್ನು ಏನು ಗುಡ್ಸ ಇಲ್ವಲ್ಲ, ಕಸ ಎಲ್ಲ ಹಾಗೆ ಬಿದ್ದಿದೆ. ಏನೋ ಯೋಚನೆ ಮಾಡ್ತಿದ್ಯಾ? ಬೇಗ ಮಾಡು. ಕ್ರೀಶ್, ಏನಿವಾಗ? ನಾನು ಮಾಡ್ತೀನಿ, ನನಗೆ ಗೊತ್ತಿದೆ. ಏನು ಆಡ್ಕೊಳಕ್ಕೆ ಬಂದಿದ್ದೀರಾ ಇಲ್ಲಿಗೆ? ಅಯ್ಯೋ ಮಾರೈತಿ, ನಾನೇಕೆ ಆಡ್ಕೊಳ್ಳಿ? ನನಗೆ ಗೊತ್ತು ನೀವು ಆಡ್ಕೋತಿದ್ದೀರಾ ಅಂತ. ನಾನು ನಮ್ಮ ಮನೇಲಿ ಏನು ಕೆಲಸ ಹೇಳಲ್ಲ ಅಂತ ನಿಮ್ಮ ಹತ್ರ ಹೇಳಿದ್ದೆ. ಆದರೆ ಅಮ್ಮ ನನಗೆ ಇಷ್ಟೊಂದು ಕೆಲಸ ಹೇಳ್ತಾ ಇದ್ದಾಳೆ ಅಂತ ನೀವು ಇಷ್ಟು ದಿನ ಬಿಲ್ಡಪ್ ತೊಗೊಂಡೆ ನಾನು ಅಂತ ಅನ್ಕೋತಿದ್ದೀರಾ ತಾನೇ? ಬೈಕೋತಿದ್ದೀರಾ ತಾನೇ? ಇಲ್ಲಪ್ಪ, ನಾನೇನು ಅನ್ಕೋತಿಲ್ಲ, ಬೈಕೋತಿಲ್ಲ. ನಾನೇ ಅನ್ಕೊಳ್ಳಿ, ಇದು ನಿಮ್ಮಮ್ಮನ ಮನೆ. ನಿಮ್ಮಮ್ಮನ ಮನೇಲಿ ನೀನು ಕೆಲಸ ಮಾಡೋದ್ರಲ್ಲಿ ಏನೇ ಇದೆ? ಮಾಡು, ಚೆನ್ನಾಗೇ ಮಾಡು. ಆದರೆ ನೀನು ಗಂಡನ ಮನೇಲಿ ಒಂದು ಪೈಸಾ ಕೆಲಸ ಮಾಡಲ್ವಲ್ಲ, ಅದೇ ಬೇಜಾರು ನನಗೆ. ಕ್ರೀಶ್, ನನಗೆ ನೀವು ಸಹಾಯ ಮಾಡ್ತೀರಾ ತಾನೇ? ನೀವು ಮಾಡಿದ್ರೇನೋ ನಾನು ಮಾಡಿದ್ರೇನೋ. ಆಯ್ತಾಯ್ತು, ಸಹಾಯ ಅನ್ನೋ ನೆಪದಲ್ಲಿ ಎಲ್ಲ ಕೆಲಸನೂ ನೀನು ನನ್ನ ಹತ್ರನೇ ಮಾಡಿಸ್ತೀಯ. ಏನು ಮಾಡೋಕ್ಕಾಗುತ್ತೆ? ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ ನಿನ್ನನ್ನು. ನಿನಗೆ ಬೇಜಾರು ಮಾಡೋಕ್ಕೆ ನನಗಿಷ್ಟ ಇಲ್ಲ ಕಣೆ. ಸಾಕು ಹೋಗಿ, ನಾಟಕ ಮಾಡಬೇಡಿ. ನಿಜ ಹೇಳಿದ್ರೆ ನಿನಗೆ ನಾಟಕನಾ? ಅದಿರ್ಲಿ ಕ್ರೀಶ್, ನಾನು ನಮ್ಮ ಅಪ್ಪನ ಹತ್ರ 1 ಮೂಟೆ ರಾಗಿ 1 ಮೂಟೆ ಅಕ್ಕಿ ಇಸ್ಕೊಳ್ಳೋಣ ಅಂತ ಇದ್ದೀನಿ. ನಂದಿನಿ, ಇದ್ಯಾಕೋ ನನಗೆ ಸರಿ ಹೋಗ್ತಿಲ್ಲ ಕಣೆ. ಅಲ್ಲ, ನೀನು ತವ್ರ ಮನೆಯವ್ರ ಹತ್ರ ಏನಕ್ಕೆ ಇಸ್ಕೋಬೇಕು? ನೀನು ದುಡ್ಡು ಸಾಕ್ತೀನಿ ಅಂತ ಹೇಳ್ತಿದ್ದೀನಲ್ಲ ನಾನು. ನಮ್ಗಿರೋದೇ ಸಾಕು. ಎಲ್ಲಿ ಸಾಕಾಗ್ತಿದೆ ಕ್ರಿಶ್? ಏನು ಸಾಕಾಗ್ತಿಲ್ಲ. ನಿಮಗೆ ಬರೋ ಸಂಬಳದಲ್ಲಿ ಬರೀ ರಾಗಿ ಮತ್ತು ಅಕ್ಕಿಗೆ ಒಂದು 3,000 ರೂಪಾಯಿ ಹೊರಟೋಗ್ಬಿಡುತ್ತೆ. ನಿಮಗೆ ಬರೋದೇ 10,000 ರೂಪಾಯಿ ಸಂಬಳ. ಅದರಲ್ಲಿ 3,000 ಹೋಗುತ್ತೆ, ಮತ್ತು ಮನೆ ಬಾಡಿಗೆ 4,000 ರೂಪಾಯಿ. ಇನ್ನು ಎಷ್ಟು ಮಿಗುತ್ತೆ ಹೇಳಿ? ಇನ್ನು 3,000 ರೂಪಾಯಿ ಮಿಗುತ್ತೆ. 3,000 ರೂಪಾಯಿ ಇಟ್ಕೊಂಡು ನಾನು ಏನು ಮಾಡಲಿ? ಇಷ್ಟ ಬಂದಿದ್ದು ತೊಗೊಳಕ್ಕೂ ಆಗಲ್ಲ. ಒಂದು ಜೊತೆ ಹೊಸ ಬಟ್ಟೆ ತೊಗೊಳ್ಳೋಣ ತಿಂಗಳಿಗೊಂದ್ಸತಿ ಅಂದರೆ ಯೋಚನೆ ಮಾಡೋ ಪರಿಸ್ಥಿತಿ ಇಲ್ಲಪ್ಪ. ಅಟ್ಲೀಸ್ಟ್ 3,000ನಾದರೂ ಉಳಿಸಿದ್ರೆ ಎಕ್ಸ್ಟ್ರಾ ಹೇಗೋ ನಿಭಾಯಿಸ್ಬೋದು. ನಂದಿನಿ, ಬೇಡ ನೋಡು, ಹೇಳ್ತಾ ಇದ್ದೀನಿ. ನಿಮ್ಮ ಅಪ್ಪನ ಹತ್ರ ಏನೋ ಕೇಳ್ಕೂಡ್ದು ನೀನು. ಇಲ್ಲ, ಯಾಕೆ ಕೇಳಬಾರ್ದು? ಇದು ನಮ್ಮ ಅಪ್ಪನ ಮನೆ, ನನಗೆ ಕೊಡಲ್ಲ ಅಂತ ಅವ್ರು ಹೇಳೋದೇ ಇಲ್ಲ. ಆ ರೈಟ್ಸ್ ನನಗಿದೆ. ನನಗೆ ಕೇಳ್ತೀನಿ, ಅವ್ರು ಕೊಡ್ತಾರಷ್ಟೆ. ನೀವು ಇದ್ರ ಬಗ್ಗೆ ಏನೋ ಕೇಳಕ್ಕೆ ಹೋಗ್ಬೇಡಿ, ಏನೋ ಮಾತಾಡೋಕ್ಕೂ ಹೋಗ್ಬೇಡಿ. ನನ್ನ ತವ್ರ ಮನೆ, ನನ್ನ ಇಷ್ಟ. ಅದು ಹಾಗಲ್ಲ ನಂದಿನಿ, ಮರ್ಯಾದೆ ಪ್ರಶ್ನೆ ಕಣೆ. ಮುಂಚೆಗಂದ್ರೆ ನಿನ್ನ ಮಗಳು, ನೀನು ಕೇಳ್ಬೋದಿತ್ತು, ಅವ್ರು ಕೊಡ್ತಿದ್ರು. ಆದರೆ ಈಗ ನಾನು ಹೆಂಡ್ತಿ ನೀನು. ನನ್ನ ಗೌರವಕ್ಕೆ ಧಕ್ಕೆ ಬರೋ ಥರ ಮಾಡ್ತೀಯ ನೀನು. ನನ್ನ ಬಗ್ಗೆ ಏನು ಅನ್ಕೋಬೇಡ ಅತ್ತೆ ಮಾವ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ, ನಾನು ಕೇಳ್ತೀನಿ ಅಷ್ಟೆ. ನಮ್ಮಪ್ಪ ಇಲ್ಲ ಅಂತ ಹೇಳೋದಿಲ್ಲ. ನೀವು ಇದ್ರ ಬಗ್ಗೆ ಏನೂ ಮಾತಾಡಬೇಡಿ, ನಾನು ಹೋಗಿ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲಮ್ಮ, ಇದ್ರ ಮೇಲೆ ನೀನಿಷ್ಟ. ನಾನು ಹೋಗಿ ಮಾವರ ಹತ್ರ ಕೂತಿರ್ತೀನಿ. ನೀನು ಬೇಗ ಕಸ ಗುಡಿಸ್ಬಿಟ್ಟು ಬಾ. ಅತ್ತೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡು. ಅಡುಗೆ ಮಾಡಿ ಹೋಗೆ. ಅಡುಗೆ ಮಾಡ್ಬೇಕಂತೆ? ಅಡುಗೆ ನೀವು ಹೆಚ್ಚೆಚ್ಚು ದುಡ್ಕೊ ಬಂದಿದ್ದಿದ್ರೆ ನಾನೇ ಕೇಳ್ತಿದ್ದೆ ಅವರನ್ನ. ನೀವು ಯಾವಾಗ ಹೆಚ್ಚೆಚ್ಚು ದುಡಿತೀರೋ ಆವಾಗ ನಾನು ಕೇಳೋದನ್ನು ಬಿಟ್ಬಿಡ್ತೀನಿ. ಅಲ್ಲಿವರೆಗೂ ಕೇಳ್ತಾನೆ ಇರ್ತೀನಿ, ಯಾರು ಏನಾದರೂ ಅಂದ್ಕೊಳ್ಳಿ.